ಸೊ ನಾಳೆ ಯಾರು ಗೆಲ್ಬಹುದು? LSG ಮತ್ತೆ RCB ಮ್ಯಾಚ್ ಇದೆ. RCBನೇ ಪಕ್ಕನಾ? ಪಕ್ಕಾ 100-200%. ಸೊ ನಿಮ್ ಪ್ರಕಾರ LSG ಅಲ್ಲಿ ಯಾರು ತುಂಬಾ ಡೇಂಜರಸ್ ಬ್ಯಾಟ್ಸ್ಮನ್? ರಿಷಬ್ ಪಂತ್, ನಿಕೋಲಸ್ ಪೂರನ್. ಆಮೇಲೆ ಅವರಿಬ್ರು. ಬೌಲಿಂಗ್ ಅಲ್ಲಿ ಇದು ಪ್ರಿನ್ಸ್ ಯಾದವ್ ಚೆನ್ನಾಗಿ ಮಾಡ್ತಾನೆ. ಗೂಗ್ಲಿ ಆಗ್ತಾನೆ. ಆಮೇಲೆ ಇವನು ಅವನು ಕರೆಕ್ಟ್ ಆಗಿ ಹಾಕಿ ವಿಕೆಟ್ ತೆಗಿತಾನೆ. ಫಾರ್ಮ್ ಅಲ್ಲಿ ಇರ್ತಾನೆ ಅವನು ಬ್ಯಾಟಿಂಗ್ ಆಡುವಾಗ. ಬಟ್ ಆದ್ರೂ RCB ಗೆಲ್ಲುತ್ತೆ ಅಂತೀರಾ? ಗೆಲ್ಬಹುದು, ಆದ್ರೆ LSG ರಿವೈಸ್ ತಗೊಬಹುದು RCB ಮೇಲೆ ಹೋಮ್ ಗ್ರೌಂಡ್ ಅಲ್ಲಿ. ಬಟ್ ತಗೊಂಡ್ರು RCBನೇ ಗೆಲ್ಲೋದು. ಓಕೆ, ನಮ್ಮಲ್ಲಿ ಯಾರು ಅಂತ ಡೇಂಜರಸ್ ಬ್ಯಾಟ್ಸ್ಮನ್? ನಮ್ಮಲ್ಲಿ ಎಲ್ಲರೂ ಡೇಂಜರಸ್, ಬಟ್ ಟೀಮೇ ಡೇಂಜರಸ್. ಹೆಸರು ಕೇಳಿದ್ರೆ ಡೇಂಜರಸ್. 18 ನಂಬರ್ ಕೇಳಿದ್ರೆ ಡೇಂಜರಸ್. ಅಂದ್ರೆ ಟಿಮ್ ಡೇವಿಡ್, ವಿರಾಟ್ ಕೊಹ್ಲಿ, ರಜತ್ ಪಡಿಕಲ್, ಫಿಲ್ ಸಾಲ್ಟ್ ಇವಾಗ ಇಂಜುರಿ ಆಗಿದ್ದಾನೆ. ಲಾಸ್ಟ್ ಇಲ್ಲ. ಮತ್ತೆ ಯಾಕೆ ವೆಂಕಟೇಶ್ ಯಾಕೆ ಆಡಿಸ್ತಿಲ್ಲ ಅವರು? ಅವ್ನು ಆಡಿಸ್ತವ್ರು ಅಂದ್ರೆ ಅವನು ಸ್ವಲ್ಪ ಫೀಲಿಂಗ್ ಫಾರ್ಮ್ ಸರಿಯಾಗಿ ಮಾಡ್ತಿಲ್ಲ. KKR ಅಲ್ಲಿ ಸ್ವಲ್ಪ ಆಡಿಲ್ಲ. RCB ಅಲ್ಲಿ ಆಡ್ತಾನೋ ಇಲ್ಲ ಅಂತ ಗೊತ್ತಿಲ್ಲ. ಅವನು ಫೀಲ್ಡಿಂಗ್ ಅಲ್ಲಿ ಸರಿಯಾಗಿ ಫಾರ್ಮ್ ಮಾಡ್ತಿಲ್ಲ. ಬ್ಯಾಟಿಂಗ್ ಅಲ್ಲಿ ಅಷ್ಟಿಲ್ಲ. ಇಂಪ್ಯಾಕ್ಟ್ ಪ್ಲೇಯರ್. ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡ್ತಾನೆ. ಆಮೇಲೆ ರಜತ್ ಪಡಿಕಲ್ ಬೇಕಂದ್ರೆ 6 ಫೀಲ್ಡಿಂಗ್ ಅಲ್ಲಿ ಒಂದೊಂದ್ಸತಿ ಕ್ಯಾಚ್ ಡ್ರಾಪ್ ಮಾಡ್ತಾನೆ. ಫಿಲ್ ಶಾಟ್ ಮತ್ತೆ ಮೊನ್ನೆ ಫಸ್ಟ್ ಮ್ಯಾಚ್ ಅಲ್ಲಿ ಕ್ಯಾಚ್ ಮತ್ತೆ ಸಕ್ಕದಾಗಿದ್ದಾನೆ. 3 ಕ್ಯಾಚ್ ಸಕ್ಕದಾಗಿದ್ದಾನೆ. ಸೊ ನಾಳೆ ಮ್ಯಾಚ್ ಎಲ್ಲ ಆಗ್ತಿರೋದು LSG ಹೋಮ್ ಗ್ರೌಂಡ್. ಸೊ ಅವರಲ್ಲಿ ಸ್ಟ್ರಾಂಗ್ ಇದಾರಲ್ಲ, ಮೇ ಬಿ ರಿವೆಂಜ್ ತಗೊಂಡು ಗೆಲ್ಬಹುದು. ಆದ್ರೆ ಅಷ್ಟೇನಿಲ್ಲ. ರಿವೆಂಜ್ ತಗೋಬಹುದು, ಬಟ್ ನಮ್ಮ RCB ಅದಕ್ಕೆ ಕೊಡ್ಬೇಕಲ್ಲ, ಚಾನ್ಸ್ ಕೊಡಲ್ಲ. ನಾವು ನೆಟ್ಟಾಗೆ ಮಾಡ್ತೀವಲ್ಲ, ಬ್ಯಾಟಿಂಗ್ ಚೆನ್ನಾಗಿ ಮಾಡ್ತೀವಿ, ಬೌಲಿಂಗ್ ಮಾಡ್ತೀವಿ. ಫೀಲ್ಡಿಂಗ್ ಅಲ್ಲಿ ಎಕ್ಸಲೆಂಟ್.